Today, we're showing one of our most challenging and advanced hair transplant cases. Stay till the end because we'll explain why this case required a super ultra mega session and how proper planning made it possible. The patient came with an extensive bald area covering the frontal region, mid-scalp, crown and vertex. Fortunately, he had an above-average donor area. We divided the surgery into 3 carefully planned consecutive days for maximum safety and graft survival. ಇದು ಸೂಪರ್ ಅಲ್ಟ್ರಾ ಮೆಗಾ ಸೆಷನ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀನಿ. ಯಾಕಂದ್ರೆ 3 days ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಸ್ಕ್ಯಾಲ್ಪ್ ಅಂಡ್ ಬಿಯರ್ಡ್ 8080 ಗ್ರಾಫ್ಟ್ಸ್ ನಾವು ತಗೊಂಡಿದ್ವಿ 3 daysದಲ್ಲಿ. ಮತ್ತೆ ಇದು ಗ್ರಾಫ್ಟ್ ಕೌಂಟು ಹೇರ್ ಕೌಂಟ್ ಬಂದರೆ 12870 ಬರ್ತದೆ. ನಾನು ಹೇಳೋದು ಗ್ರಾಫ್ಟ್ ಕೌಂಟು. ಒಂದೊಂದು ಗ್ರಾಫ್ಟ್ನಲ್ಲಿ 2 hairs ಇರ್ಬೋದು, ಮ್ಯಾಕ್ಸಿಮಮ್ ಆವ್ರೇಜ್ ಇರ್ಬೋದು. ಸೊ ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಲಾರ್ಜ್ ಬಾಲ್ಡೆಡ್ ಇರೋರಿಗೆ ಮತ್ತು ಅಬ್ರಾಡ್ ಇರೋ ಪೇಷಂಟ್ಸ್ಗಳಿಗೆ ಮತ್ತೆ ಸೆಕೆಂಡ್ ಟೈಮ್ ಬರೋಕ್ಕಾಗಲ್ಲ ಅಂದರೆ ಈ ಪ್ರೊಸೀಜರ್ ಭಾಳ ಯೂಸ್ಫುಲ್ ಆಗುತ್ತೆ. ಪ್ರೊವೈಡೆಡ್ ಬ್ಯಾಕ್ ಸೈಡ್ ಡೋನರ್ ಆವ್ರೇಜ್ ಅಂಡ್ ಅಬವ್ ಇದ್ರೆ ಸಾಕು. ಇವರಿಗೆ ಅಬವ್ ಆವ್ರೇಜ್ ಇತ್ತು, ಬೆಸ್ಟ್ ಡೋನರ್ ಆದರೆ 10,000 ಗ್ರಾಫ್ಟ್ಸ್ನು ಮಾಡ್ಬೋದು. ಈ ಥರ ಸೂಪರ್ ಅಲ್ಟ್ರಾ ಮೆಗಾ ಸೆಷನ್ ಮಾಡಬೇಕಂದ್ರೆ ಎಕ್ಸ್ಪರ್ಟೈಸ್ ಟೀಮ್ ಇರಬೇಕು, ಟೀಮ್ ಫೆಸಿಲಿಟೀಸ್ ಚೆನ್ನಾಗಿರಬೇಕು, ಮತ್ತು ಸೇಫ್ಟಿ ಪ್ರೋಟೋಕಾಲ್ಸ್ ಎಲ್ಲ ಚೆನ್ನಾಗಿ ಫಾಲೋ ಮಾಡಬೇಕಾಗುತ್ತೆ. ಇವರಿಗೆ ಜಸ್ಟ್ ಈಗ ಪ್ರೊಸೀಜರ್ ಮುಗಿಸಿದ್ವಿ. ನಾಳೆ ನಾನು ಸ್ಕಾಲ್ಪ್ ತೋರಿಸ್ತೀನಿ. ಬೇಸಿಕ್ಲಿ ಏನಂದರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಲ್ಲಿ ಟೆಕ್ನಿಕ್ಸ್ FUE ಒಂದೇ ಈಗ ಲೇಟೆಸ್ಟು. ಆದರೆ ಅದರಲ್ಲಿ ಸ್ವಲ್ಪ ಪ್ಲಾನ್ ಮಾಡಿಫಿಕೇಶನ್ಸ್ ಮಾಡಿ ಪೇಷಂಟ್ ಅನುಕೂಲವಾಗಿ ಹೆಂಗಿರುತ್ತೆ ಅಂತ ಮಾಡೋದೊಂದು ರೀತಿ ಇದೆ. ಇದೇನಂದರೆ 3 days ಪ್ರೊಸೀಜರ್ ಮಾಡಿದ್ದೀನಿ ಈ ಪೇಷಂಟ್ಗೆ. 3 days ಅಂದರೆ ಕಂಟಿನ್ಯೂಸ್ಲಿ. ಏನಕ್ಕೆ ಆ ಥರ ಮಾಡಿದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ಡೋನರ್ ಅವೈಲಬಿಲಿಟಿ ಇದೆ. ನಂಬರ್ 1 ಪಾಯಿಂಟ್. ಡೋನರ್ ಸ್ಕ್ಯಾಲ್ಪ್ ಇದೆ ಮತ್ತು ಬಿಯರ್ಡ್ ಇದೆ. ಡೋನರ್ ಇಲ್ಲ ಅಂದರೆ 3 ದಿನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಂಬರ್ 1 ಪಾಯಿಂಟ್. ನಂಬರ್ 2 ಲಾರ್ಜ್ ಬಾಲ್ಡೆಡ್ನೆಸ್ ಅಂದರೆ ಕ್ಲಾಸ್ 7. ಅದಾದ್ಮೇಲೆ ಅಡ್ವಾನ್ಸ್ಡ್ ಸ್ಟೇಜು. ಸ್ವಲ್ಪ ಜನಗಳಿಗೆ ಡೈಮೆನ್ಷನ್ಸ್ ಆಫ್ ದ ಸ್ಕ್ಯಾಲ್ಪ್ ಭಾಳ ದೊಡ್ಡಗಿರುತ್ತೆ. ಮುಂದೆ ನಾನು ಭಾಳ ವಿಡಿಯೋ ಮಾಡಿದ್ದೇನೆ. ಇವ್ರದ್ದು ಹಾಗೆ ಮ್ಯಾಕ್ಸಿಮಮ್ ಡೈಮೆನ್ಷನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ದೊಡ್ಡ ಸ್ಕ್ಯಾಲ್ಪು. ಕ್ಲಾಸಿಫಿಕೇಶನ್ 6 ಆಗಲಿ 7 ಆಗಲಿ ಡಸಂಟ್ ಮ್ಯಾಟರ್, ಸೈಜ್ ದೊಡ್ಡದಾಯ್ತು. ಅವಾಗ ಏನಾಗುತ್ತೆ, ಗ್ರಾಫ್ಟ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಇವರು ನಾನು 3 sessions 6 months ಗ್ಯಾಪ್ ಮಾಡಿದ್ರೆ 1.5 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟು ಟೈಮು ಸ್ವಲ್ಪ ಜನಗಳು ಇರಲ್ಲ. ನಂಬರ್ 1 ದೂರದಿಂದ ಪ್ರಯಾಣ ಮಾಡೋರಿಗೆ, ಸ್ವಲ್ಪ ಜನಕ್ಕೆ ವರ್ಕ್ ಇರೋರಿಗೆ, ಟೈಮ್ ಕನ್ಸ್ಟೆಂಟ್ ಇರೋರಿಗೆ ಅವಾಗ ಈ 3 days ಪ್ರೊಸೀಜರ್ ಭಾಳ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ 3 ಸಾರಿ ಬೇರೆ ಕಡೆಯಿಂದ ಬರ್ಬೇಕಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, 3 ಸಾರಿ ಡಿಸ್ಕಂಫರ್ಟ್ ಇರ್ತದೆ. ಸೊ ಇದರಲ್ಲಿ ಒಂದೇ ಫೇಸ್ ಅಲ್ಲಿ 3 ದಿನ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಇವರಿಗೆ ಡಿಸ್ಕಂಫರ್ಟ್ ಆಗಿ ಪೇನ್ ಆಗಲಿ 1 ದಿನ ಆದ್ರೂ ಸೇಮು, 3 ದಿನ ಆದ್ರೂ ಸೇಮು, ಅದೊಂದು ಟೈಮ್ ಸೇವ್ ಆಗುತ್ತೆ. ಈಗ 8080 ಗ್ರಾಫ್ಟ್ಸ್ ಮ್ಯಾನ್ಯಲ್ ಕೌಂಟ್ 8080 ಗ್ರಾಫ್ಟ್ಸ್ ನಾವು ಇಂಪ್ಲಾಂಟ್ ಮಾಡಿದೀವಿ 3 ದಿನ ಕಂಪ್ಲೀಟ್ ಒಂದೇ ಗೋದಲ್ಲಿ. ಈಗ ಇನ್ನೊಂದು ಪಾಯಿಂಟ್ ತಿಳ್ಕೊಬೇಕೇನಂದ್ರೆ ಇದು ಹೇರ್ ಕೌಂಟ್ ಆದ್ರೆ 12,700 ಮೇಲೆ ಬಂದಿದೆ. ಬಹಳ ಕ್ಲಿನಿಕ್ಸ್ ಹೇರ್ ಕೌಂಟ್ ಹೇಳ್ತಾರೆ ನಿಮ್ಗೆ. ನಮ್ಮ ಕ್ಲಿನಿಕ್ದಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದು ಗ್ರಾಫ್ಟ್ ಕೌಂಟು. ಗ್ರಾಫ್ಟ್ ಅಂದ್ರೆ ಒಂದೊಂದು ಗ್ರಾಫ್ಟ್ಗೆ 2-3 ಇರ್ಬೋದು. ಅದು ಬಾಡಿನಲ್ಲಿ ಯಾವ ರೀತಿನಲ್ಲಿ ಇರುತ್ತೆ ಅದೇ ತರ ತಗೊಂಡು ನಾವು ಇಂಪ್ಲಾಂಟ್ ಮಾಡ್ತೀವಿ. ಸ್ವಲ್ಪ ಜನ ಅದು ಸಪರೇಟ್ ಮಾಡ್ತಾರೆ, ಆ ತರ ಮಾಡಿದ್ರೆ ಗ್ರೋತ್ ಚೆನ್ನಾಗಿ ಬರಲ್ಲ. ಬಟ್ ಆದ್ರೆ ಇವರಿಗೆ ಗ್ರಾಫ್ಟ್ ಇಂಪ್ಲಾಂಟ್ ಮಾಡಿದ್ವಿ. 8080 ಗ್ರಾಫ್ಟ್ಸ್ ಬಂದಿದೆ. 3 ದಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ, ನೀಟಾಗಿ ಪ್ಲಾನ್ ಮಾಡಿ ನಾವು ಒಂದೇ ಗೋನಲ್ಲಿ ಬ್ಯೂಟಿಫುಲ್ ಚೇಂಜ್ ಮಾಡ್ಬೋದು. ನಾನು ಈ ತರ ಕೇಸಸ್ಗಳು ಕಡಿಮೆ ಜನಗಳಿಗೆ ಮಾಡ್ತೇನೆ. 2 ದಿನ ಕಾಮನ್ ಆಗಿ ಮಾಡ್ತೀವಿ, 3ನೇ ದಿನ ಮಾಡಿದ್ರೆ ಇನ್ನೂ ಜಾಸ್ತಿ ಗ್ರಾಫ್ಟ್ಸ್ ಬರ್ತದೆ. ಸೊ ಟೈಮ್ ಸೇವ್ ಮಾಡೋದೊಂದು, ಒಂದೇ ಗೋದಲ್ಲಿ ಕಂಪ್ಲೀಟ್ ಕವರೇಜು, ನಿಮ್ ಪರ್ಸನಲ್ ಆಗಿ ಹೊಡೆದ್ರೆ ಒಂದೇ ಕಾನ್ಫಿಡೆನ್ಸ್ ಬರ್ತದೆ. ಸೊ ಈಗ ಒಂದು ಇಂಪಾರ್ಟೆಂಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಸೇಫ್ಟಿ ಏನು. 3 ದಿನ ಮಾಡಿದ್ರೆ ಸೂಪರ್ ಸೇಫ್ಟಿಯಾಗಿ ಮಾಡ್ಬೋದು ವಿತ್ ಬೆಸ್ಟ್ ಸರ್ಜನ್ಸ್ ಹ್ಯಾಂಡ್. ಎಲ್ಲ ಇದು ಚಿಕ್ಕ ಕ್ಲಿನಿಕ್ ಹೋಗಿ ಟೆಕ್ನಿಷಿಯನ್ ಎಲ್ಲ ಮಾಡ್ಕೊಂಡ್ರೆ ಹಾಳಾಗುತ್ತೆ, ನಮ್ಗೆ ಪ್ರಮಾದ ಆಗುತ್ತೆ. ಅದು ಮಾಡಲೇಬೇಡಿ. ಇನ್ನೊಂದು ಸೆಕೆಂಡ್ ಇಂಪಾರ್ಟೆಂಟ್ ಏನು ಗೊತ್ತಾ, ಡೋನರ್ ಡ್ಯಾಮೇಜ್ ಮಾಡಬಾರ್ದು. ನಾನು ಇದು ಪೇಷಂಟ್ ಮತ್ತೆ ಒಂದು 6 ತಿಂಗಳ ಮೇಲೆ ಡೋನರ್ ತೋರಿಸ್ತೀನಿ, ಮತ್ತೆ ಇನ್ನೊಂದು ರೌಂಡ್ ತಗೋಬಹುದು. ಅದು ಬ್ಯೂಟಿಫುಲ್ ಪಾಯಿಂಟ್. ಸುಮ್ಮನೆ ಗ್ರಾಫ್ಟ್ಸ್ ಇದೆಯಾ ಅಂತ ಹೇಳಿ 10,000 ತಗೊಂಡ್ರೆ ಬ್ಯಾಕ್ ಸೈಡ್ ಕಂಪ್ಲೀಟ್ 0 ಆಗಿಬಿಡ್ತದೆ. ದೇರ್ ಇಸ್ ಅ ಲಿಮಿಟ್. ಸೊ ಡೋನರ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ. ಸುಮ್ಮನೆ ನಾವು ಗ್ರಾಫ್ಟ್ಸ್ ಮಾಡ್ಕೊಂತಾ ಇದ್ದೀವಿ. ಸ್ವಲ್ಪ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಮ ಕ್ಲಿನಿಕ್ ಎಕ್ಸ್ಪರ್ಟ್ ಕ್ಲಿನಿಕ್ 6,000 ಮಾಡ್ತಾರೆ ಅಂತ ಹೇಳಿ ಟೆಕ್ನಿಷಿಯನ್ ಹತ್ರ ಹೋಗಿ 6,000 ಏನ್ ಮಾಡಿ ಅಂತ ಕಡಿಮೆ ರೇಟ್ ಮಾಡ್ಕೊಂಡ್ರೆ ಟೋಟಲ್ ಫುಲ್ ಆಗುತ್ತೆ ನಿಮ್ದು. ಬ್ಯಾಕ್ ಸೈಡ್ ಎಷ್ಟು ಬರ್ತಾವ ಅಷ್ಟು ತೆಗಿಬೇಕು. ಇವರು 10,000 ಮಾಡ್ಕೊಳಕ್ಕೆ ರೆಡಿ ಇದ್ರು, ಮಾಡ್ಲಿಲ್ಲ. 8080 ಬಂದಿದೆ ಅಂದ್ರೆ ಅಷ್ಟೇ ಲಿಮಿಟ್ ಈ ಸಾರಿಗೆ. ಇದು ಎಲ್ಲ ಮಾಡ್ಕೊಂಡ್ರೆ ಬ್ಯೂಟಿಫುಲ್ ಆಗಿ ರಿಸಲ್ಟ್ಸ್ ಬರುತ್ತೆ. ನಾನು ಒಂದು 8 ತಿಂಗಳ ಮೇಲೆ ರಿಸಲ್ಟ್ ತೋರಿಸ್ತೀನಿ. ಐ ಆಮ್ ವೆರಿ ಹ್ಯಾಪಿ. ಈಗ ಒಂದ್ಸರಿ ಮೇಲೆ ತೋರಿಸ್ತೀನಿ ನೋಡೋಣ. ಆಕ್ಚುಲಿ ಇದು ಇಷ್ಟು ಲಾರ್ಜ್ ಬಾಲ್ಡ್ ಹೆಡ್. ಇನ್ನೊಂದು ನನ್ಗೇನಂದ್ರೆ ಸ್ಕಿನ್ ಬಹಳ ಟೈಟ್ ಇತ್ತು.
ಗುರುರಾಜ್ಗೆ ಒಂದೇ ಏನಂದ್ರೆ ಸರ್ ಒಂದೇ ಸಾರಕ್ಕೆ ಮ್ಯಾಕ್ಸಿಮಮ್ ಮಾಡಿ ಅಂದ್ರು. ಲಕ್ಕಿಯಾಗಿ ಬ್ಯಾಕ್ ಸೈಡ್ ಡೋನರ್ ಇತ್ತು. ನಿಜವಾಗಿ ಹೇಳ್ಬೇಕಂದ್ರೆ ಇನ್ನೊಂದು 1000 ಗ್ರಾಫ್ಟ್ಸ್ ನನಗೆ ಬೇಕು ನನಗೆ ಬ್ಯಾಕ್ ಸೈಡ್ ಇಂಪ್ಲಾಂಟ್ ಮಾಡಕ್ಕೆ. ಬಟ್ ನಾನು 95% ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಸೆಷನ್ ನಲ್ಲಿ ಬೇಕಾದ್ರೆ ಮತ್ತೆ ಸ್ವಲ್ಪ ಆಡ್ ಮಾಡ್ತೀನಿ, ಬಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಡೀತದೆ ಇವರಿಗೆ, ಬಿಕಾಸ್ ಚೆನ್ನಾಗಿ ಬರ್ತದೆ. ಇದೆಲ್ಲ ನೋಡ್ಬೋದು. ಇದು ಬಹಳ ದೊಡ್ಡದು. ಯು ಕ್ಯಾನ್ ಸಿ ಎಷ್ಟು ಲಾಂಗ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 22 ಸೆಂಟಿಮೀಟರ್ಸ್ ನಿಂತಿದೆ. ಇದೊಂದು 17 ಇದೆ. ಮೋರ್ ದನ್ 375 ಸ್ಕ್ವೇರ್ ಸೆಂಟಿಮೀಟರ್ಸ್ ಮೇಲೆ ಇದೆ ಅದು. ಸೊ ಇದೆಲ್ಲ ನೋಡೋದು ಮೆಟಿಕ್ಯುಲಸ್ ಆಗಿ. ಇದು ಸೆಕೆಂಡ್ ಡೇ ಅಂದ್ರೆ ಮೊನ್ನೆ ಫಸ್ಟ್ ಸೆಕೆಂಡ್ ಥರ್ಡ್, ಇವತ್ತು 4th ಡೇ ಬ್ಯಾಂಡೇಜ್ ರಿಮೂವ್ ಮಾಡಿದ್ದೀನಿ. ಐ ಆಮ್ ಶೂರ್ ಸ್ವಲ್ಪ ಸ್ವೆಲ್ಲಿಂಗ್ ಬಂದೇ ಬರುತ್ತೆ. ಫ್ರಂಟ್ ಕಾಮನ್ ಏನು ಎದುರ್ಕೊಳ್ಳೋದಿಲ್ಲ. ಇದೆಲ್ಲ ನೋಡಿ, ಇದೆಲ್ಲ ಇಂಪ್ಲಾಂಟ್ ಮಾಡಿದ್ವಿ. ಸೂಪರ್ ಡೆನ್ಸಿಟಿ ಕೊಟ್ಟಿದ್ದೇನೆ ನಾನು. ಇದೆಲ್ಲ ನಿಮ್ಗೆ ಆಚೆ ಕಡೆಗೆ ಥಿಕ್ನೆಸ್ ಜಾಸ್ತಿ ಕಾಣಲ್ಲ. ಏನಕ್ಕಂದ್ರೆ ನಾನೆಲ್ಲ ಸ್ಕಿನ್ ರಿಮೂವ್ ಮಾಡ್ತೀವಿ. ನಾವು ಸ್ಕಿನ್ ಪ್ರಾಸೆಸ್ ಮಾಡಿ ಇಂಪ್ಲಾಂಟ್ ಮಾಡ್ತೀವಿ. ಸ್ವಲ್ಪ ಕ್ಲಿನಿಕ್ಗಳು ಸ್ಕಿನ್ ಪ್ರಾಸೆಸ್ ಮಾಡೋದಿಲ್ಲ. ಸ್ಕಿನ್ ಪ್ರಾಸೆಸ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಜಾಸ್ತಿ ಡೆನ್ಸಿಟಿ ಕಾಣಲ್ಲ. ಬಟ್ 5th ಡೇ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿ ಬರ್ತದೆ. ಸೊ ಬ್ಯಾಕ್ ಸೈಡ್ ನೋಡ್ಬೋದು, ಅರೆಸ್ಟ್ ಮಾಡಿದ್ದೀನಲ್ವಾ, ಇದೆಲ್ಲ ನಾವು ಏನು ಡ್ಯಾಮೇಜ್ ಮಾಡಿಲ್ಲ. ಒಂದು 6 months ಆದ್ಮೇಲೆ ನೋಡಿ ಚೆನ್ನಾಗಿ ಮತ್ತೆ ಬರುತ್ತೆ. ನಿನ್ನೆ ಮಾಡಿದ್ದೇನೆ ಬಿಯರ್ಡ್, ಒಂದು ವಾರದ ಮೇಲೆ ಏನು ಕಾಣೋದಿಲ್ಲ. ನಮಸ್ಕಾರ ಗುರುರಾಜ್ ಅವರೇ. ನಮಸ್ಕಾರ. ಇನ್ನೊಂದೇನಂದ್ರೆ, ನಾ ಫಸ್ಟ್ ಕ್ವಶನ್ ಅಂದ್ರೆ, ನಮ್ಮ ಹತ್ರ ಬರ್ಬೇಕು ಅಂತ ಏನ್ ರೀಸನ್ ಯಾರಾದ್ರೂ ಹೇಳಿದ್ರೆ, ಅಂದ್ರೆ ನೀವು ನೋಡ್ಕೊಂಡ್ ಬಂದ್ರೆ ಏನ್ ಫುಲ್ ಏರ್ ಫಾಲ್ ಆಗಿತ್ತು ಟೋಟಲಿ. ನಮ್ಮ ಹತ್ರನೇ ಬರ್ಬೇಕಂತ ಯಾರಾದ್ರು ಹೇಳಿದ್ರ? ನಮ್ಗೆ ನಮ್ ಸ್ನೇಹಿತರು ಇದ್ರು, ಅವ್ರು ಮಾಡಿದೀವ ನಾವು. ಅವ್ರು ಮಾಡಿದೀರಾ ಸರ್? ತುಂಬಾ ಯಾವಾಗ ಮಾಡಿದ್ವಿ ಅಂದ್ರೆ ಒಂದು 13 ವರ್ಷದ ಕೆಡೆ ಮಾಡಿದೀರಾ. 13 ವರ್ಷದ ಕೆಡೆ ಮಾಡಿದೀರಾ. ಅವ್ರ ಹೆಸರು ಬಂದು ವಿನಯ್ ಅಂತ. ಅವ್ರು ರೆಕಮೆಂಡ್ ಮಾಡಿದ್ರು. ಅವ್ರ ಕಡೆಯಿಂದ ನಾನು ಇಲ್ಲಿಗೆ ಬಂದೆ. ಗುಡ್. ಅವ್ರ ಯಾಕಂದ್ರೆ ಅವ್ರು ನೋಡಿದಲ್ಲ ಫಸ್ಟ್ ಎಲ್ಲ ರಿಸಲ್ಟ್ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಅವ್ರು ನನ್ಗೂ ಇದೇ ತರ ಬರ್ಬೇಕು ಅಂತ ನಂಗೊಂದು ಆಸೆ ಬಂತು. ಅವಾಗ ನಾನು ನಿಮ್ ಫ್ರೆಂಡ್ಸ್ ಬಹಳ ಜನ ಮಾಡಿದ್ದೀನಿ, ನಾನು ಅವ್ರಿಗೆ ಮಾಡಿದ್ದೇನೆ. ಮತ್ತೆ ಇನ್ನೊಂದೇನಂದ್ರೆ, ನಾರ್ಮಲ್ ಆಗಿ ನಾವು 2 days ಪ್ರೊಸೀಜರ್ ಮಾಡ್ತೀವಿ, ಕಾಮನ್ ಆಗಿ ಮಾಡ್ತೀವಿ. ಯಾರೋ ಸ್ವಲ್ಪ ಜನ 3 days ಮಾಡ್ತೀನಿ. ಒಂದು ಬಹಳ ಇಂಟ್ರೆಸ್ಟ್ ಇತ್ತು ಮಾಡಿ ಅಂತ, ಜಾಸ್ತಿ ಗ್ರಾಫ್ಟ್ಸ್. ನಿಮ್ ಐಡಿಯಾ ಏನು ಆತರ? ಏನಕ್ಕಂದ್ರೆ ಜಾಸ್ತಿ ಗ್ರಾಫ್ಟ್ಸ್ ಮಾಡಿ ಸರ್, ನನಗೆ ಇವನ್ ಚೆಸ್ಟ್ ಔಟ್ ತಗೊಳ್ಳಿ ಅಂದ್ರು. ಐಡಿಯಾ ಏನು ಅಂದ್ರೆ, ನಮ್ಮ ಐಡಿಯಾ 6 months ಮಾಡೋಣ ಅಂತ ಅನ್ಕೊಂಡಿದ್ದೆ ಸರ್. ಗೊತ್ತಾಯ್ತು ನನ್ಗೆ ಒಂದ್ ಸ್ವಲ್ಪ ಟೈಮ್ ಫುಲ್ ಸ್ವಲ್ಪ ಕಮ್ಮಿ ಇದೆ. ಟೈಮ್ ಸ್ವಲ್ಪ ಟೈಮ್ ಕನ್ಸ್ಟೆಂಟ್, ಟೈಮ್ ಎಫಿಷಿಯಂಟ್ ಪ್ರೊಸೀಜರ್ ಸ್ವಲ್ಪ ಕಮ್ಮಿ ಇದೆ. ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ 3 ದಿವಸ ತಗೊಂಡ್ ಮಾಡ್ಬಿಡಿ ಸರ್ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡಿ. ಅದೊಂದು. ಇನ್ನೊಂದು, ಈ 3 ದಿವಸದಲ್ಲಿ ಸರ್ ಪೇನು ಡಿಸ್ಕಂಫರ್ಟ್ ಪರವಾಗಿಲ್ಲ ಮ್ಯಾನೇಜ್ ಮಾಡಬಹುದು. ಏನು ಯಾರು ಇದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಏನು ಎದುರುಕೊಳಕ್ ಹೋಗ್ಬಿಡಿ. ಆರಾಮಾಗಿ ಖುಷಿಯಾಗಿ ಬನ್ನಿ. ಎಷ್ಟು ಖುಷಿಯಾಗಿ ಬರ್ತೀರಾ ಅಷ್ಟೇ ಖುಷಿಯಾಗಿ. ನಿಮ್ಗೆ ಏನು ಪೇನ್ ಇಲ್ದೆ ನೋವಿಲ್ದೆ ಸರ್ಜನ್ ತುಂಬಾ ಹೆಲ್ಪ್ ಮಾಡ್ತಾರೆ ಇಲ್ಲಿ ಬಂದು. ತುಂಬಾ ಅಂದ್ರೆ ತುಂಬಾ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಡಾಕ್ಟರ್ ಇಂದ ಹಿಡ್ದು ಪ್ರತಿಯೊಬ್ರು ಸ್ಟಾಫ್ಸ್ ಇಂದ ಹಿಡ್ದು ನಮ್ಮ ಮನೇಲಿ ನಾನು ಹೆಂಗೆ ಟ್ರೀಟ್ ಮಾಡ್ತಾರೆ ನಮ್ಗೆ ಅಮ್ಮ, ಅದೇ ರೀತಿ ಇಲ್ಲಿ ಬಂದು ತುಂಬಾ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ಅದೊಂದು ಮಾತ್ರ ನಾನು ತುಂಬಾ ಇದ್ ಮಾಡ್ತಾರೆ. 100% ರಿಸಲ್ಟ್ ಬರುತ್ತೆ ಅಂತ ನಂಗೆ ಕಾನ್ಫಿಡೆನ್ಸ್, ಗ್ಯಾರಂಟಿ ಬರುತ್ತೆ ನಿನಗೆ. ಕಾನ್ಫಿಡೆನ್ಸ್. ನಾನು ಸರ್ಜನ್ 100% ಅಂತ ಹೇಳೋದಿಲ್ಲ, ಬಟ್ ಬರುತ್ತೆ. ನನಗಿದೆ ಸರ್. ಯಾಕಂದ್ರೆ ನೀವು ಲೈವ್ ನೋಡಿದ್ರ ಅದಕ್ಕೆ. ಇದು 3 ದಿನ ಮಾಡಿದೀವಲ್ವಾ, ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಹೆಂಗಂದ್ರೆ ಟೈಟ್ನೆಸ್, ಹೆಡ್ ಟೈಟ್ನೆಸ್ ಇರುತ್ತೆ. ಸ್ವಲ್ಪ ಬಾವು ಬರ್ಬೋದು, ಏನ್ ತೊಂದ್ರೆ ಇಲ್ಲ. ನಾರ್ಮಲ್ ಬಹಳ ಜನ ನಾನು ನೋಡಿದ್ರೆ ಐಸ್ ಎಲ್ಲ ಊದ್ಕೊಂಡ್ ಬರ್ತಾರೆ ಬೇರೆ ಕಡೆ. ಆ ತರ ಏನಾಗಲ್ಲ, ಬಂದ್ರು ಏನ್ ಟೆನ್ಷನ್ ಇಲ್ಲ ಸರ್. ಏನ್ ಟೆನ್ಷನ್ ಮಾಡ್ತಾರೆ. ಈಗ ಸದ್ಯಕ್ಕೆ ನಿಮ್ಗೆ ಕಂಫರ್ಟ್ ಹೆಂಗಿದೆ? ಪೈನ್ ಆಗ್ಲಿ ಪೈನ್ ಆಗ್ಲಿ ನಂಗೆ ಏನು 3 ದಿವಸದಿಂದ ಇವತ್ತವರೆಗೂ ಈ ಕ್ಷಣದ ತನಕ ಯಾವ್ದು ಆಗಿಲ್ಲ. ನಾನು ಆರಾಮಾಗಿದ್ದೀನಿ. ನಾನು ಇನ್ನೂ ಆರಾಮಾಗಿರ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು, ಏನಾಗೋದಿಲ್ಲ. ಮತ್ತೆ ಬಿಯರ್ಡ್ ಮಾಡಿದೀವಿ. ಹೌದು, ಬಿಯರ್ಡ್ ನಾನು ಬಹಳ ಮೋರ್ ದನ್ 2,100 ಗ್ರಾಸ್ ತಗೊಂಡಿದ್ದೀನಿ. ಅದೇ ಸ್ವಲ್ಪ ಜನ ಅದ್ರಕ್ಕೊಂತಾರ ಬಿಯರ್ಡ್ ಏನಾದ್ರೂ ಇದೆಯಾ? ಬಿಯರ್ಡ್ ನೋಡಿ, ಯಾವ ಮಾರ್ಕ್ ಇಲ್ಲ ನೋಡಿ. ಹಿಂದೆ ತಗೊಂಡಿಲ್ಲ ನೋಡಿ, ಬೇಕಾದ್ರೆ ನೋಡಿ ಎಲ್ಲ ಮಾರ್ಕ್ ಆಗಿರೋದು. ಬಹಳ ಫೈನ್ ತಗೊಂತೀನಿ. ಅದು 0.75 ತುಂಬಾ ಚೆನ್ನಾಗಿ. ಸ್ವಲ್ಪ ದಿನ ಇಚ್ಚಿಂಗ್ ಎಲ್ಲ ಇರ್ತದೆ, ಮತ್ತೆ ಹೋಗುತ್ತೆ. ಅದು ಒಂದು 10 days ಆದ್ರೂ ಹೋಗುತ್ತೆ. ಅಂತದಲ್ಲೇನು ನನಗೆ ಒಂದು 7 days ಶೇವಿಂಗ್ ಮಾಡಬೇಡಿ ಅಷ್ಟೇ. ಅಂತದೇ ಡೇಕಾಲ್ಫಾಲ್ಟ್ ಏನು ಅನ್ಸಿಲ್ಲ ಇಲ್ಲಿ. ನಾನು ತುಂಬಾ ನನ್ನ ಮನೇಲಿ ಹೆಂಗೆ ಟ್ರೀಟ್ ಮಾಡಿದ್ರು ಅದ್ರಲ್ಲಿ ಎಲ್ಲರ ಸಹಕಾರ ತುಂಬಾ ಚೆನ್ನಾಗಿ ಕೊಟ್ಟರು ನಂಗೆ. ಅದೊಂದು ತುಂಬಾ ಖುಷಿ. ನಿಮ್ಗೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಪ್ಲಾನ್ ಎಕ್ಸ್ಪ್ಲೇನ್ ಮಾಡೋದಾಗ್ಲಿ ಎಲ್ಲ ಚೆನ್ನಾಗಿ ನಡೀತದ. ಫಸ್ಟ್ ಬಂದಾಗಿಂದ ಕೊನೆ ತನಕ ಅದು ಇವಾಗ ಇರೋ ಈ ಸಣ್ಣ ಬರೋದು ತನಕ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಚೆನ್ನಾಗಿ ಇವತ್ತು ಬ್ಯಾಂಡೇಜ್ ರಿಮೂವ್ ಆಗಿದೆ. ಸ್ವಲ್ಪ ಜನ ಬರ್ಬೋದು. ನಾನು ಹೇಳೋದೇನು ಅಂತ ಅಂದ್ರೆ, ನಮ್ ತರ 2 ಬಾಳ್ನೆಸ್ ಇರುತ್ತೆ, ಅವ್ರು ಸಫರ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಳ್ಳೆ ಡಾಕ್ಟರ್ಸ್ ಅವರು ಇದ್ದಾರೆ. ಅವ್ರು ಬಂದು ನೀವು ಅವ್ರ ಕಡೆ ಒಂದು ಇದು ಮಾಹಿತಿ ತಗೊಳ್ಳಿ. ಆ ಮಾಹಿತಿಯಿಂದ ಏನಂದ್ರೆ ಬೇಸಿಕ್ಲಿ ಎಲ್ಲರಿಗೆ ಮಾಡಕ್ ಸಾಧ್ಯ ಇಲ್ಲ. 80-90% ಮಾಡ್ಬೋದು. ವ್ಯಾಕ್ಸಿನ್ ನಾವು ಎಕ್ಸಾಮಿನ್ ಮಾಡಿ ಹೇಳ್ತೀವಿ. ಆ ತರ ಇದ್ರೆ ಆರಾಮಾಗಿ ಮಾಡ್ಕೋಬಹುದು. ಸೊ ಹಂಗಾಗಿ ಅಂದ್ರೆ ಇಲ್ಲಿ ಡಾಕ್ಟರ್ ತುಂಬಾ ಅವ್ರ ಅನುಭವ ಜಾಸ್ತಿ ಇದೆ.
ಆ ಅನುಭವದಿಂದ ನಾನು ಸ್ವಲ್ಪ ನನಗೂ ಫಸ್ಟ್ ಭಯ ಅನಿಸ್ತಿತ್ತು, ಹಿಂಗೆ ಏನೋ ನರ್ವಸ್ನೆಸ್ ಇದ್ದೇ ಇರುತ್ತೆ. ಆಮೇಲೆ ಈ ಸರ್ ಹತ್ರ ಬಂದು ಮಾತಾಡಿದೆ, ಪ್ರತಿಯೊಂದು ವಿಚಾರನೂ ಅವ್ರು ಒಂದೊಂದು ಹಿಂಗಿದಪ್ಪ ಹಿಂಗಪ್ಪ ಹಂಗಪ್ಪ ಅಂತ ಪ್ರತಿಯೊಂದು ವಿಚಾರ ತಿಳಿಸಿದ್ರು. ನಂಗೆ ಅದನ್ನ ಸ್ವಲ್ಪ ಮನಸ್ಸಿಗೆ ಗಟ್ಟಿ ಮಾಡ್ಕೊಂಡೆ ನಾನು ಏನ್ ಮಾಡಿದೆ, ಏನು ಇದ್ ಮಾಡಿದೆ, ಆರಾಮಾಗಿ ಸರ್ ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಅದು ಗೈಸ್ ಇವಾಗ 3 days ಮಾಡಿ ಇವಾಗ ಬ್ಯಾಂಡೇಜ್ ಮಾಡಿದೀವಿ. ಇವತ್ತು ಗುರುರಾಜ್ ನಮ್ಮ ಹತ್ರ ಕುತ್ಕೊಂಡಿದ್ದಾರೆ. ಅವರು ರೆಫರೆನ್ಸ್, ಅವರು 13 ವರ್ಷ ಮುಂದೆ ಫ್ರೆಂಡ್ ನಾನು ಮಾಡಿದ್ದೆ, ನನ್ಗೆ ಗೊತ್ತು. ಅವ್ರು ರೆಕಮೆಂಡ್ ಮಾಡಿದ್ರೆ ಅವ್ರಿಗೆ 2 ಸಾರಿ ಮಾಡಿದ್ದೀನಿ. ಅವ್ರ ರೆಕಮೆಂಡೇಶನ್ ಇಂದ ಇವ್ರು ಬಂದಿದ್ದಾರೆ. ಅದೊಂದು ಖುಷಿ ನಮ್ಗೆ. ಇನ್ನೊಂದು ಅವ್ರು ಇವತ್ತು ಮೊನ್ನೆ ನೋಡಿದೆ, ಅವ್ನಿಗಿನ್ನೂ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಇವ್ರದ್ದು ಬಹಳ ದೊಡ್ಡ ಕೇಸು. ನನ್ನ ಪ್ರಕಾರ ಈ ತರ ಚಾಲೆಂಜಿಂಗ್ ಕೇಸ್ ಮಾಡಬೇಕಾದ್ರೆ ಸ್ವಲ್ಪ ಸರ್ಟನ್ ಪ್ಯಾಷನ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಗುರುರಾಜ್ ಅವ್ರಿಗೆ 90% ಕವರ್ ಮಾಡಿದ್ದೀವಿ. ಲಾರ್ಜ್ ಬಾಲ್ಡೆಡ್ ಇತ್ತು, ಆದರೂ ಪರವಾಗಿಲ್ಲ. ಈಗ 3 ದಿನ ಮಾಡಿದ್ವಿ, ಪ್ರೊಸೀಜರ್ ಚೆನ್ನಾಗಿ ನಡೆದಿದೆ. ಬಟ್ ಈಗ 13th ಡೇ ಅಂದರೆ 13ನೇ ದಿನ. ಈಗ ವಾಷಿಂಗ್ ಮಾಡೋದು ಇರ್ತದಲ್ವಾ, ಶೇಡಿಂಗ್ ಫೇಸ್ ಎಲ್ಲ, ಅದು ಆಫೀಸ್ನಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಮನೇಲಿ ತಾವು ಮಾಡ್ಕೋಬೋದು. ಇವತ್ತು ಇವ್ರು ಬಂದಿದ್ದಾರೆ. ಇವರೊಂದು ಲೈವ್ ಎಕ್ಸಾಂಪಲು. ಸ್ಕ್ಯಾಲ್ಪು ಮಾಡಿದ್ವಿ, ಬಿಯರ್ಡು ಮಾಡಿದ್ವಿ, ನಮ್ಮ ಸಿಗ್ನೇಚರ್ ಮೆಥಡ್ 3 ದಿನ ಮಾಡಿದ್ದೀವಿ. ಸೊ ಭಾಳ ಜನ ಹೇಳ್ತಾರೆ ನೋವಿರುತ್ತೆ ಅಂತ. ಅವ್ರು ಕೇಳೋಣ, ನೋವಿತ್ತ, ಬಿಯರ್ಡ್ನಲ್ಲಿ ನೋವಿತ್ತ, ಬ್ಯಾಕ್ ಸೈಡ್ ಏನಾದ್ರು ನೋವಿತ್ತ, ಮ್ಯಾನೇಜಬಲ್ ಇದೆಯಾ ಇಲ್ವಾ, ಕೆಲಸ ಮಾಡೋಕೆ ಏನಾದ್ರು ತೊಂದರೆ ಆಗಿದೆಯಾ, ಅದೆಲ್ಲ ಸ್ವಲ್ಪ ಇವ್ರಿಗೆ ಇನ್ನೊಂದು ನ್ಯಾಚುರಲ್ ಆಗಿ ಬರ್ತದೆ ಹೇರ್ ಲೈನ್. ನಾನು ಒಂದು 8 ತಿಂಗಳ ಮತ್ತೆ ತೋರಿಸ್ತೀನಿ. ಗುರುರಾಜ್ ಅವ್ರೀಗ 3 ದಿನ ಪ್ರೊಸೀಜರ್ ಮಾಡಿದೀವಲ್ವಾ, ಬಿಯರ್ಡ್ ಹಾರ್ವೆಸ್ಟ್ ಮಾಡಿದೀವಿ, ಸ್ಕ್ಯಾಲ್ಪ್ ನಲ್ಲಿ ಮಾಡಿದೀವಿ. ಆಕ್ಚುಲಿ 3 ಸೆಷನ್ 6 months ಗ್ಯಾಪ್ ನಲ್ಲಿ ಮಾಡ್ಬೇಕಂತ ಪ್ರೊಸೀಜರ್ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಇದು ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಬ್ಯಾಕ್ ಸೈಡ್ ಡೋನರ್ ಚೆನ್ನಾಗಿರ್ಬೇಕು, ಮತ್ತೆ ಒಳ್ಳೆ ಸರ್ಜಿಕಲ್ ಟೀಮ್ ಇರಬೇಕು, ಇಲ್ಲ ಅಂದ್ರೆ ಅದು ಆಗೋದಿಲ್ಲ. ಸತ್ಯ ಸರ್, ಅದು ನಮ್ಗೆ ಮಾಡಿದೀರಾ, ಸಪೋರ್ಟಿವ್ ಆಗಿ ಮಾಡಿದೀರಾ. ಫಸ್ಟ್ ಆಫ್ ಆಲ್ ನಾವು ಅಂದ್ರೆ ಎದುರ್ಕೊಂತಾರೆ ಬಿಯರ್ಡ್ ಇಂದ. ನಿಮ್ದು ಎಕ್ಸ್ಪೀರಿಯನ್ಸ್ ಏನು ಸರ್? ನೋವು ಏನು ಬರಲ್ಲ ಸರ್ ಇದರಲ್ಲಿ. ಸರ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಾವು ಫಾಲೋ ಅಪ್ ಮಾಡ್ಕೊಂಡು ಮಾಡೋ ಟೈಮ್ ನಲ್ಲಿ ಬಿಯರ್ಡ್ ಏನಾದ್ರು ನೋವು ಅಂತ ಈಗ ಹೆಂಗಿದೆ ಸರ್? ಯಾವ ಟೈಮಲ್ಲೂ ನೋವು ಬರಲ್ಲ. ಜಸ್ಟ್ ಒಂದು ಸೂಜಿ ನಮ್ ಸುಚ್ಚಿದಾಗ ಹೆಂಗ್ ಬರುತ್ತೆ ಅಷ್ಟೊಂದು ಪೇನ್ ಇರುತ್ತೆ ಅಷ್ಟೇ. ಅದ್ ಬಿಟ್ರೆ ಯಾವ ಪೈನು ಇರಲ್ಲ, ಏನು ಇರಲ್ಲ. ಬೇಡಲ್ಲೂ ಮಾಡಿಸಿದೀನಿ, ಇಲ್ಲಲ್ಲೂ ಮಾಡಿಸಿದೀನಿ. ನಂಗೆ ಏನು ಮೇಲೆ ತೋರಿಸ್ತಾರ ಸರ್, ಇಲ್ಲೆಲ್ಲ ಮಾಡಿದೆ, ಏನು ಆಗಿಲ್ಲ. ಮಾರ್ಕ್ ಆಗ್ಲಿ ಏನಾಗ್ಲಿ ಏನು ಇಲ್ಲ, ಚೆನ್ನಾಗಿದೆ. ಮೇಲೆ ಸ್ವಲ್ಪ ತೋರಿಸ್ರಿ. ಇದೆಲ್ಲ ಇಂಪ್ಲಾಂಟೇಶನ್ ಆಗಿದೆ, ಮುಟ್ಬೋದು, ಏನಾಗಲ್ಲ. ಈಗ ಮುಟ್ಬೋದು, ರಬ್ ಮಾಡ್ಬೋದು. 13ನೇ ದಿನ ಏನಾದ್ರೂ ಮಾಡ್ಬೋದು. ಗೈಸ್, ಯಾರಾದ್ರೂ ಬಿಯರ್ಡ್ ಇಂದ ನಮ್ಗೆ ನೋವಾಗುತ್ತೆ, ಸೆನ್ಸಿಟಿವ್ ಏರಿಯಾ ಅಂತ ಅವ್ರಿಗೆ ಸ್ವಲ್ಪ ಅಪೋಹ ಥರ ಇದ್ರೆ, ಡೌಟ್ಸ್ ಇದ್ರೆ, ನಮ್ಮ ಹತ್ರ ದಿನ ಮಾಡ್ತೀವಿ ಬಿಯರ್ಡ್ ಗ್ರಾಫ್ಟ್ಸ್ ಭಾಳ ಜನಗಳಿಗೆ. ಬಟ್ ಇವರೊಂದು ಲೈವ್ ಎಕ್ಸಾಂಪಲ್. 3 ದಿನ ಮಾಡಿ ಪ್ರೊಸೀಜರ್ ಆರಾಮಾಗಿ 3 ದಿನ ಆದ್ಮೇಲೆ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ನಾವು ಫಾಲೋ ಅಪ್ಸ್ ನೋಡೋಣ, ಎಕ್ಸ್ಪೆಕ್ಟಿಂಗ್ ಬೆಸ್ಟ್ ರಿಸಲ್ಟ್ಸ್. ಯಾಕಂದ್ರೆ ಬೆಸ್ಟ್ ಅಂದ್ರೆ 3 ನೋಡ್ಬೇಕಾಗತ್ತೆ. ಒಂದು ಹೇರ್ ಲೈನ್ ನ್ಯಾಚುರಲ್ನೆಸ್ ಇರಬೇಕು, 2ನೇದು ಡೆನ್ಸಿಟಿ ಚೆನ್ನಾಗಿರಬೇಕು, 3ನೇದು ಬ್ಯಾಕ್ ಸೈಡ್ ಡೋನರ್ ಡ್ಯಾಮೇಜ್ ಆಗಬಾರ್ದು. ಸೊ ಎಲ್ಲೋ ನೋಡ್ತಾ ಇದ್ರಿ ವಿಡಿಯೋಸ್, ಈಗ ಎಲ್ಲರೂ ಇನ್ಸ್ಟಾಗ್ರಾಮ್ ಆಗ್ಬೋದು, ಅದರಲ್ಲಿ ಅರ್ಧ ಕಿಲೋಮೀಟರ್ ಗೊತ್ತಾಗುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ. ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಆತರ ಇರಬಾರ್ದು, ಯಾಕಂದ್ರೆ ಯಾರು ಗೊತ್ತಾಗಬಾರ್ದು ನಾವು ಮಾಡ್ಕೊಂಡಿರ್ತಾರೆ. ಅದು ಗೊತ್ತಾದ್ರೆ ವೇಸ್ಟ್ ಅಲ್ವಾ, ಅದೊಂದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇಷ್ಟು ಜಾಸ್ತಿ ಗ್ರಾಫ್ಟ್ಸ್ ಮಾಡ್ಬೇಕಂದ್ರೆ 8000 ಗ್ರಾಫ್ಟ್ಸ್ ಮಾಡ್ಬೇಕಂದ್ರೆ ಬೆಸ್ಟ್ ಸರ್ಜನ್ಸ್ ಟೀಮ್ ಇರಬೇಕು. ನಾವು ಏನಂದ್ರೆ ನೋವು ಆಗುತ್ತೆ ಸ್ವಲ್ಪ ಮ್ಯಾನೇಜಬಲ್. ನಾವು ಯಾವ ತರ ಇಂಜೆಕ್ಷನ್ ಕೊಡ್ತೀವಿ, ಏನ್ ಅಪ್ಲಿಕೇಶನ್ ಮಾಡ್ತೀವಿ, ನೋವು ಕಡಿಮೆ ಮಾಡಕ್ಕೆ ಎಲ್ಲ ಪ್ರೊಸೀಜರ್ ಇರುತ್ತೆ. ಅದೆಲ್ಲ ನಾವು ಮಾಡ್ಲೇಬೇಕು, ಇಲ್ಲಾಂದ್ರೆ ಪೇಷಂಟ್ ಕೋಆಪರೇಟ್ ಮಾಡೋದಿಲ್ಲ. 3 ದಿವಸ ಮಾಡಿರೋದೇ ಗೊತ್ತಾಗಿಲ್ಲ. ಮತ್ತೆ ಬೇರೆ ಏನು ಸಜೆಷನ್ ಕೊಡಲ್ಲ ನಾವು. ಸ್ವಲ್ಪ ದಿನ ನಂಗೆ ಏನು ಗೊತ್ತಾಗಿಲ್ಲ ಸರ್. ಸ್ವಲ್ಪ ಜನಗಳು ಬೇರೆ ಕಡೆ ನೋಡಿದ್ರೆ ನಾರ್ತ್ ಇಂಡಿಯಾದಲ್ಲೆಲ್ಲ ಸೆಡೇಷನ್ ಕೊಟ್ಬಿಡ್ತಾರೆ. ಹಂಗಲ್ಲ, ಅದು ಇವ್ರು ಆರಾಮಾಗಿ ಮಾತಾಡ್ತಾ ಇರ್ಬೋದು. ಹೌದು ಸರ್. ನಾವು ಪ್ರೊಸೀಜರ್ ಮಾಡ್ತಾ ಇರ್ಬೋದು, ಮಧ್ಯದಲ್ಲಿ ಟಿಫಿನು, ಬ್ರೇಕ್ಫಾಸ್ಟ್, ಲಂಚು, ರೆಸ್ಟ್ ಎಲ್ಲ ಹೋಗ್ಬೋದು. ಸೊ ಅದಕ್ಕಾಗಿ ಒಳ್ಳೆ ಸರ್ಜನ್ ಇರೋ ಟೀಮು, ಎಕ್ಸ್ಪೀರಿಯನ್ಸ್ ಇರಬೇಕು. ಈಗ ನಾನು 20 ವರ್ಷದಿಂದ ಮಾಡ್ತಾ ಇದ್ದೇನೆ ಇದೇ ಕೆಲಸ. ಆ ಥರ ಇದ್ರೆ ನಿಮಗೆ ಪೋಸ್ಟ್ ಆಪರೇಟಿವ್ ಕೇರು ಸೂಪರ್ ಇರಬೇಕು. ಯಾಕಂದ್ರೆ ವಾಷಿಂಗ್ ಎಲ್ಲ ಡೌಟ್ಸ್ ಬರ್ತದಲ್ಲ ಪೇಷಂಟ್ಗೆ, ಅದೆಲ್ಲ ನಾವು ನಿಧಾನವಾಗಿ ವಿಡಿಯೋಸ್ ಆಗಲಿ ರಿಟರ್ನ್ ಆಗಲಿ ಎಲ್ಲ ಕೊಡಬೇಕಾಗುತ್ತೆ. ಅವಾಗ ಪೇಷಂಟ್ ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಇರ್ತಾರೆ. ಸೊ ಅಷ್ಟು ಅದ್ರಕೊಳ್ಳೋದು ಪ್ರೊಸೀಜರ್ ಅಂತೂ ಏನಿಲ್ಲ, ಇದು ಎದುರ್ಕೊಳ್ಳೋ ಪ್ರೊಸೀಜರ್ ಅಂತ ಏನಿಲ್ಲ. ಆರಾಮಾಗಿ ಮಾಡ್ಕೋಬಹುದು. ಪ್ರೊವೈಡೆಡ್ ನಿಮಗೆ ಬ್ಯಾಕ್ ಸೈಡ್ ಡೋನರ್ ಮಿನಿಮಮ್ ಇರಬೇಕು,
ಒಳ್ಳೆ ಸರ್ಜನ್ ನಿಮಗೆ ಸಿಗಬೇಕು. ಹೌದು ಸರ್. ಸೊ ಥ್ಯಾಂಕ್ಸ್ ಫಾರ್ ಗುರುರಾಜ್, ಯಾಕಂದ್ರೆ ಈ ತರ ಫೀಡ್ಬ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಾನು. ಎಲ್ಲರಿಗೆ ಯೂಸ್ ಆಗುತ್ತೆ. ಹೌದು ನಾವು ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ತೋರಿಸಿದ್ರೆ ಬಹಳ ಜನ ಡಿಸೈಡ್ ಮಾಡ್ಕೊಂತಾರೆ ಹೋಗ್ಬೇಕಾ ಬೇಡವಾ ಅಂತ. ಇದು ಪೇಷಂಟ್ಸ್ ಎಲ್ಲರೂ ಟ್ರಾನ್ಸ್ಪ್ಲಾಂಟ್ ಬರ್ಬೇಕಂತ ಮಾಡ್ತಾ ವಿಡಿಯೋ ಅಲ್ಲ, ಮಾಡ್ಬೇಕಾದ ವಿಡಿಯೋ ಇಲ್ಲ, ಪೇಷಂಟ್ಸ್ ಡಿಸಿಷನ್ ತಗೋಬೇಕಂತ ಹೇಳಿ ನಾವು ವಿಡಿಯೋ ಮಾಡ್ತಾ ಇದ್ವಿ. ಅಂದ್ರೆ ನನಗೆ ಸೂಟಬಲ್ ಆಗುತ್ತಾ ಆಗಲ್ಲ ಅಂದ್ರೆ ತಗೋಬೇಡಿ ಟ್ರಾನ್ಸ್ಪ್ಲಾಂಟೇಷನ್, ಅದಕ್ಕಾಗಿ ಮಾಡ್ತಾ ಇದ್ದೆ ವಿಡಿಯೋ. ಸುಮ್ಮನೆ ಎಂಕರೇಜಿಂಗ್ ವಿಡಿಯೋನೇ